ಮತ್ತೊಂದು ಹಂತಕ್ಕೆ ಹೋಯ್ತಾ ಕುರ್ಚಿ ಫೈಟ್. ಸಿಎಂ ಪಟ್ಟಕ್ಕಾಗಿ ಶುರುವಾಗಿದೆ ನಾನಾ ನೀನಾ ಫೈಟ್. ಹೊಸ ರಣತಂತ್ರದೊಂದಿಗೆ ಎಂಟ್ರಿ ಕೊಟ್ಟ ಕನಕಪುರ ಬಂಡೆ. ಕುರ್ಚಿ ಫೈಟ್ಗೆ ಫೈನಲ್ ಟಚ್ ಕೊಡ್ತಾರ ಟ್ರಬಲ್ ಶೂಟರ್. ಕೊಡೋದಾದ್ರೆ ಯಾವ ಮುಖಾಂತರ ಹೇಗ್ ಕೊಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾಡುವಾಗ್ತಾ ಇದೆ. ಫೈಟ್ಗೆ ಇದೀಗ ಫೈನಲ್ ಟಚ್ ಅನ್ನ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಟ್ರಬಲ್ ಶೂಟರ್. ಇದೇ ತಿಂಗಳಿನಲ್ಲಿ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್. ಟೀಮ್ ದೊಡ್ಡದು, ಒಂದು ಕಡೆ ಟೀಮ್ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಎಣಿತಾ ಇದ್ದಾರೆ. ಈ ಮೀಟಿಂಗ್ ಬಳಿಕ ಹೈಕಮಾಂಡ್ ಮುಂದೆ ಪರೇಡ್ ಮಾಡೋದು ಫಿಕ್ಸ್. ಯಾವ ಮೀಟಿಂಗ್, ಯಾವಾಗ ಮೀಟಿಂಗ್ ಆಗ್ತಾ ಇದೆ, ಯಾವತ್ತು ಮೀಟಿಂಗ್ ಅನ್ನ ಕರೆದಿದ್ದಾರೆ, ಈ ಮೀಟಿಂಗ್ ಅಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ, ಶತಾಯಗತಾಯವಾಗಿ ಈ ಬಜೆಟ್ ಮುಗಿದ ತಕ್ಷಣ ಒಂದಷ್ಟು ಬದಲಾವಣೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಟೀಮ್ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಎಣಿತಾ ಇದ್ದಾರೆ. ಎಣಿಯೋದಾದ್ರೆ ಯಾವ ರೀತಿಯಾಗಿ ಈ ಬಾರಿ ಈ ಡಿಕೆ ಶಿವಕುಮಾರ್ ಅವರ ಬಣದವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅಂತ ಕೂಡ ಹೋಗಿದ್ರು, ಭೇಟಿಯಾಗಿ ಕೂಡ ಬಂದಿದ್ರು, ಮತ್ತೆ ಪತ್ರವನ್ನ ಕೂಡ ಬರೆದಿದ್ರು ಕೂಡ ಹೌದು. ಬಟ್ ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಈ ಎಲ್ಲ ನಾಯಕರ ಬಳಿ ಅಂದರೆ ಅವರ ಟೀಮ್ ಬಳಿ ಈಗಾಗಲೇ ಹೇಳಿದ್ರು, ಯಾರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು ಬೇಡ ಅನ್ನುವಂತಹ ಮೆಸೇಜನ್ನು ಕೂಡ ಅವರು ಈಗಾಗಲೇ ಪಾಸ್ ಮಾಡಿದ್ದಾರೆ. ಹಾಗಾದರೆ ಈ ಕುರ್ಚಿ ಫೈಟ್ಗೆ ಫೈನಲ್ ಟಚ್ ಸಿಗೋದು ಯಾವಾಗ? ಈ ಎಲ್ಲ ಗೊಂದಲಗಳಿಗೂ ತೆರೆ ಎಳೆಯೋದು ಯಾವಾಗ? ಹೈಕಮಾಂಡ್ ನಾಯಕರು ಯಾವಾಗ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ? ಈಗಾಗಲೇ ಹೈಕಮಾಂಡ್ ನಾಯಕರು ಒಂದು ಟೀಮನ್ನು ರೆಡಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಣದವರು ಏನು ಮಾಡ್ತಾ ಇದ್ದಾರೆ, ಸಿಎಂ ಸಿದ್ದರಾಮಯ್ಯನವರ ಬಣದವರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಡಿನ್ನರ್ ಬೇಡ, ಲಂಚ್ ಬೇಡ ಅಂತ ಇದ್ದಂತಹ ಡಿಕೆಶಿ ಇಂದಲೇ ಈಗ ಡಿನ್ನರ್ ಪಾಲಿಟಿಕ್ಸ್. ಡಿಕೆ ಶಿವಕುಮಾರ್ ಇಂದಲೇ ಇದೀಗ ಶಾಸಕರಿಗೆ ಡಿನ್ನರ್ ಆಯೋಜನೆಯನ್ನ ಮಾಡಲಾಗ್ತಾ ಇದೆ. ಮಾರ್ಚ್ 10ನೇ ತಾರೀಕು ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರಿಂದ ಭರ್ಜರಿ ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಈ ಒಂದು ಡಿನ್ನರ್ ಪಾರ್ಟಿ ಕಾಂಗ್ರೆಸ್ನ ಶಾಸಕರು, ಪರಿಷತ್ ಸದಸ್ಯರು, ಮುಖಂಡರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಇದೇ ಮೀಟಿಂಗ್ ನಲ್ಲಿ ಇತಿಶ್ರೀ ಹಾಕ್ತಾರಾ? ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು 6 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ವಿಚಾರದಲ್ಲಿ ಡಿನ್ನರ್ ಪಾರ್ಟಿಯನ್ನ ಕೊಡೋದಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಯಾರೂ ಕೂಡ ಪಾರ್ಟಿ ಮಾಡಬೇಡಿ, ಯಾರೂ ಕೂಡ ಒಗ್ಗಟ್ಟುಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಡಿ ಅನ್ನುವಂತಹ ಸಂದೇಶನ ರವಾನೆ ಮಾಡ್ತಾ ಇದ್ರು. ಬಟ್ ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಈಗ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಶುರು ಮಾಡೋದಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಯಾವೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತವಾಗಿಯೂ ರಮ್ಯಾ, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 6 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿರುವಂತದ್ದು. ಅದರ ಜೊತೆಗೆ ದೆಹಲಿಯ ಹೈಕಮಾಂಡ್ ನಾಯಕರುಗಳು ಬಜೆಟ್ ಮುಗಿದ ಬಳಿಕ ಯಾವುದೇ ಕ್ಷಣದಲ್ಲಾದ್ರೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆದು ಮಾತನಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಇದೀಗ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಮಾರ್ಚ್ 10ಕ್ಕೆ ಅಂದ್ರೆ ಬಜೆಟ್ 6ನೇ ತಾರೀಕಿಗೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಬಹುತೇಕ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಬೆಂಗಳೂರಿನಲ್ಲೇ ಇರ್ತಾರೆ. ಆ ಹಿನ್ನೆಲೆಯಲ್ಲೇ ಮಾರ್ಚ್ 10ಕ್ಕೆ ಶಾಸಕರುಗಳಿಗೆ ವಿಶೇಷವಾದಂತಹ ಡಿನ್ನರ್ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಿರುವಂತದ್ದು. ಈ ಡಿನ್ನರ್ ಸಭೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಗೂ ಸಹ ಅವರು ಆಹ್ವಾನವನ್ನ ಮಾಡಿದ್ದಾರೆ ಮತ್ತು
ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳು ಮತ್ತು ಕಾಂಗ್ರೆಸ್ನ 139 ಶಾಸಕರುಗಳು ಸಹ ಈ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳು ಇರುವಂತದ್ದು. ಇಲ್ಲಿವರೆಗೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಲಿತ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಟೀಮ್ ಗಳನ್ನ ಮಾಡಿಕೊಂಡು ಡಿನ್ನರ್ ಸಭೆಗಳನ್ನ ಮಾಡ್ಲಿಕ್ಕೆ ಅವರುಗಳಿಗೆ ಬ್ರೇಕ್ ಅನ್ನ ಹಾಕ್ತಾ ಇದ್ರು. ಆದ್ರೆ ಇದೀಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಮತ್ತು ಸಚಿವರುಗಳು ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಡಿನ್ನರ್ಗೆ ಆಹ್ವಾನ ಮಾಡಿ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ರಮ್ಯಾ. ಓಕೆ ವೀರೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ವಾಪಸ್ ಬರ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ. ಬಜೆಟ್ ಬಳಿಕ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಗ್ಯಾರಂಟಿನ ಶೀಘ್ರ ಇತ್ಯರ್ಥವಾಗುತ್ತಾ ಪವರ್ ಶೇರಿಂಗ್ ಗೊಂದಲ. ಡಿಕೆ ಬೆಂಬಲಿಗರ ದೆಹಲಿ ಯಾತ್ರೆಗೆ ಬಿದ್ದಿದೆ ಬ್ರೇಕ್. ಖುದ್ದು ದೆಹಲಿ ಯಾತ್ರೆ ಬೇಡ ಎಂದಿರುವಂತಹ ಡಿಕೆ ಶಿವಕುಮಾರ್, ಹಾಗಾದ್ರೆ ಹೈಕಮಾಂಡ್ ನಿಂದ ಸಿಕ್ಕಿದ್ಯಾ ಕುರ್ಚಿ ಭರವಸೆ? ಮಾರ್ಚ್ 31ರವರೆಗೆ ಕಾದು ನೋಡಿ ಎಂದಿರುವಂತಹ ಡಿಕೆ ಶಿವಕುಮಾರ್, ಈ ತಿಂಗಳ ಒಳಗಾಗಿ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಸಿಗುತ್ತಾ? ಒಳ್ಳೆಯದಾಗುತ್ತೆ, ಯಾರೂ ದೆಹಲಿಗೆ ಹೋಗಬೇಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆಪ್ತ ಶಾಸಕರಲ್ಲಿ ದಿಲ್ಲಿ ಯಾತ್ರೆ ತಡೆದಿದ್ದಾರೆ ಡಿಕೆ ಶಿವಕುಮಾರ್. ಬಜೆಟ್ ಅಧಿವೇಶನದ ವೇಳೆ ಅನಗತ್ಯ ಗೊಂದಲ ಬೇಡ, ತಮ್ಮ ಬಗ್ಗೆ ದೆಹಲಿ ನಾಯಕರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಹೈಕಮಾಂಡ್ ಕರೆಗಾಗಿ ಕಾಯ್ತಾ ಇದ್ದೇನೆ ಅಂತ ಹೇಳಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ದೆಹಲಿ ಪ್ರವಾಸ ಕೈ ಬಿಟ್ಟಿರುವಂತಹ ಡಿಕೆ ಆಪ್ತ ಶಾಸಕರು. ಡೀಟೇಲ್ಸ್ ನೀಡ್ತಾರೆ ವೀರೇಶ್, ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಒಂದ್ ಕಡೆ ಬಜೆಟ್ ಅಧಿವೇಶನ ಇದೆ, ಸೊ ಹಾಗಾಗಿ ಯಾರು ಕೂಡ ದೆಹಲಿಗೆ ಹೋಗೋದು ಬೇಡ ಅನ್ನುವಂತಹ ಸಂದೇಶ ರವಾನೆ ಮಾಡೋದ್ರ ಜೊತೆಗೆ ವಿಪಕ್ಷಗಳಿಗೆ ಆಹಾರ ಆಗೋದು ಬೇಡ ಅನ್ನುವಂತಹ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ. ರಮ್ಯಾ, ರಾಜ್ಯ ಕಾಂಗ್ರೆಸ್ ನಲ್ಲಿ ಎದ್ದಿರ್ತಕ್ಕಂಥ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿವರೆಗೂ ಸಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಮಧ್ಯೆ ಬಹಿರಂಗವಾಗಿ ಹೇಳಿಕೆಗಳು ಬರ್ತಾ ಇದ್ವು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಇತ್ತೀಚೆಗಷ್ಟೇ ಡಿನ್ನರ್ ಸಭೆಯನ್ನ ಮಾಡಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳ ಮುಂದೆ ಪ್ಯಾರೇಡ್ ಅನ್ನು ಸಹ ನಡೆಸೋದ್ರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನ ಹಾಕಿದ್ರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಹೈಕಮಾಂಡ್ ನಾಯಕರುಗಳು ಯಾವುದೇ ಕ್ಷಣದಲ್ಲಾದ್ರೂ ಸಹ ಅವರನ್ನ ಕರೆದು ಮಾತನಾಡುವಂತ ಸಾಧ್ಯತೆಗಳು ಇರುವಂತದ್ದು. ಮತ್ತು ಇತ್ತೀಚೆಗಷ್ಟೇ ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಎದ್ದಿರ್ತಕ್ಕಂಥ ಬಿಕ್ಕಟ್ಟನ್ನ ಆದಷ್ಟು ಬೇಗ ಬಗೆಹರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಜೆಟ್ ಬಳಿಕ ಯಾವುದೇ ಕ್ಷಣದಲ್ಲಾದ್ರೂ ಸಹ ಹೈಕಮಾಂಡ್ ನಾಯಕರುಗಳು ಕರೆದು ಮಾತನಾಡ್ತಾರೆ, ತಮಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಆಪ್ತರು ಎಲ್ರಿಗೂ ಸಹ ಬಹಿರಂಗವಾಗಿ ಯಾರು ಮಾತನಾಡಬೇಡಿ ಮತ್ತು ಯಾರು ಸಹ ದೆಹಲಿಗೆ ಹೋಗುವಂತದ್ದ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಹಿ ಸುದ್ದಿಯಲ್ಲೇ ನಿರೀಕ್ಷೆಯಲ್ಲಿ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಬಜೆಟ್ ನ ಬಳಿಕ ಯಾವುದೇ ಕ್ಷಣದಲ್ಲಾದ್ರೂ ಸಹ ಹೈಕಮಾಂಡ್ ನಾಯಕರು ಅವರಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಡುವ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು. ರಮ್ಯಾ.